ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಉಪಚುನಾವಣೆಯ ಕಣ ರಂಗೇರುತ್ತಾ ಇದೆ. ಚುನಾವಣೆಗೆ ಕೇವಲ 5 ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಘಟಾನುಘಟಿ ನಾಯಕರು ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪರ ನಾಡದೊರೆ ಸಿಎಂ 2ನೇ ಹಂತದ ಪ್ರಚಾರದಲ್ಲಿ 2ನೇ ದಿನ ಅಖಾಡದಲ್ಲಿ ಧುಮುಕಿದ್ದಾರೆ. ಬಿರುಸಿನ ಪ್ರಚಾರ ನಡೆಸಿದ್ರು. ಇನ್ನು ಮತ್ತೊಂದು ಕಡೆ ಅಂತ ಬಂದಾಗ ಬಿಜೆಪಿ ಕೂಡ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದೆ. ಬಿಜೆಪಿಯ ಅಬ್ಬರ ಕ್ಯಾಂಪೇನ್ ಇದೆಯಲ್ಲ, ಅದು ಮುಂದುವರಿತಾ ಇದೆ. ಅದರೊಂದು ವರದಿ ನಿಮ್ಮ ಮುಂದೆ. ಬಾಗಲಕೋಟೆ ಉಪಚುನಾವಣೆಯ ಕಣ ರಂಗೇರಿದೆ. ಬಿಜೆಪಿ ಕಾಂಗ್ರೆಸ್ ಘಟಾನುಘಟಿ ನಾಯಕರಿಂದ ಅಬ್ಬರದ ಮತಬೇಟೆ ನಡೆಯುತ್ತಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂಟಿಮಠ ಅವರಿಂದ ಬೆಳ್ಳಂಬೆಳಗ್ಗೆ ಮತಯಾಚನೆ. ಚರಂಟಿಮಠ ಪರ ಸಿಟಿ ರವಿ, ಪಿ ಸುನಿಲ್ ಕುಮಾರ್ ಕ್ಯಾಂಪೇನ್. ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿ. ಇನ್ನೊಂದೆಡೆ ಸಿಎಂ ಅವರಿಂದ ವ್ಯಾಪಾರಸ್ಥರ ಜೊತೆ ಸಭೆ, ಸಕಲ ಸಮಾಜದ ಮುಖಂಡರ ಜೊತೆ ಪ್ರಚಾರ ಸಭೆ. ವ್ಯಾಪಾರಸ್ಥರು ಸಕಲ ಸಮಾಜದ ಮುಖಂಡರ ಮತ ಸೆಳೆಯೋ ಪ್ಲಾನ್. ಎಲ್ಲ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಕ್ಷೇತ್ರದಲ್ಲಿ. ಉಪಚುನಾವಣೆಯ ಮತದಾನಕ್ಕೆ ಕೇವಲ 5 ದಿನ ಮಾತ್ರ ಬಾಕಿ ಉಳಿದಿದ್ದು ಘಟಾನುಘಟಿ ನಾಯಕರು ಈ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಪ್ರಚಾರ ನಡೆಸಿದ್ದಾರೆ. ಉಮೇಶ್ ಮೇಟಿ ಪರ ಸಿಎಂ ಸಿದ್ದರಾಮಯ್ಯ ನಿನ್ನೆಯಿಂದಲೂ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಇಂದು ಪ್ರಚಾರಕ್ಕೂ ಮುನ್ನ ಅಲ್ಲಲ್ಲಿ ಸಭೆಗಳನ್ನು ನಡೆಸುವ ಮೂಲಕ ಮತಬೇಟೆ ಶುರು ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಿಎಂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಇದೆ. ನಾನು ನಿನ್ನೆ 2 ದಿನಗಳ ಹಿಂದೆ ಪ್ರಚಾರ ಮಾಡಿದ್ದೆ. ಎಲ್ಲ ಕಡೆ ಒಳ್ಳೆ ಸ್ಪಂದನೆ ಇದೆ. ಹಾಗಾಗಿ ದಾವಣಗೆರೆಯಿಂದಲೂ ಕೂಡ ಪ್ರಚಾರ ಮಾಡಿದೆ. ಇಲ್ಲಿ ಬಾಗಲಕೋಟೆಯಿಂದಲೂ ಕೂಡ ಪ್ರಚಾರ ಮಾಡಿದೆ. 2 ಕಡೆ ಗೆಲ್ತೀವಿ ನಾವು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸಿದ್ರೆ, ಇನ್ನೊಂದು ಕಡೆ ಬಿಜೆಪಿಯ ಘಟಾನುಘಟಿ ನಾಯಕರು ವೀರಣ್ಣ ಚರಂಟಿಮಠ ಪರ ಮತಬೇಟೆ ನಡೆಸಿದ್ರು. ಎಂಎಲ್ಸಿ ಸಿಟಿ ರವಿ, ಶಾಸಕ ಸುನಿಲ್ ಕುಮಾರ್ ಮತ್ತು ವಿಪಕ್ಷ ನಾಯಕ ಅಶೋಕ್, ಶ್ರೀರಾಮುಲು, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಪ್ರಮುಖ ಗಣ್ಯರು ಅಬ್ಬರದ ಪ್ರಚಾರ ನಡೆಸಿದ್ರು. ಪ್ರಚಾರದ ವೇಳೆ ಮಾತನಾಡಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಪ್ರಚಾರದ ವೇಳೆ ಮಾತನಾಡಿದ ಸಿಟಿ ರವಿ, ರಾಜ್ಯದ ಜನ ಕಾಂಗ್ರೆಸ್ ಆಡಳಿತದ ವಿರುದ್ಧ ಬೇಸತ್ತಿದ್ದಾರೆ. ಭ್ರಷ್ಟಾಚಾರ, ಬೆಲೆ ಏರಿಕೆ, ದುರಾಡಳಿತ, ಓಲೈಕೆ ರಾಜಕಾರಣದಿಂದ ಆಕ್ರೋಶಗೊಂಡಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸುತ್ತಾರೆ ಅಂತ ಸಿಟಿ ರವಿ ಕಿಡಿಕಾರಿದರು. ಇದೇ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ಸಿಎಂ ಹಾಗೂ ಡಿಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪೇಪರ್ ರಾಮಯ್ಯ, ನೀನು ಬರೀ ಪೇಪರ್ ಅಲ್ಲೇ ಅಂಕಿಅಂಶ ಅಷ್ಟೇ, ಒಳಗಡೆ ಎಲ್ಲ ನಿನ್ನ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಈ ಬಡ್ಜೆಟ್ ಅನ್ನ ಮಂಡಿಸಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವೇನು ಇಲ್ಲಿ ಬಂದ್ಬಿಟ್ಟು ಗ್ಯಾರಂಟಿ ವಿರೋಧಿ ಅಂತ ಹೇಳಿದ್ದಾರೆ. ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ. 5 ಕೊಟ್ಟಿದ್ದೀರಾ, ಇನ್ನೊಂದು 25 ಕೊಡಿ, ನಮ್ದೇನು ಸಮಸ್ಯೆ ಇಲ್ಲ. ಆದ್ರೆ ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಹಣನೇ ನುಂಗಾಕ್ತಾ ಇದ್ದೀರಲ್ಲ ನೀವು. ಕಳೆದ 3 ವರ್ಷಗಳಲ್ಲಿ ಒಳ್ಳೆ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲೇ ಇಲ್ಲ. ನಾನು ಅವ್ರಿಗೆ ಕೇಳಕ್ ಬಯಸ್ತೇನೆ, ನೀವು ಒಳ್ಳೆ ಕಾರಣಕ್ಕೆ ಒಂದಿನಾರು ಸುದ್ದಿಲಿದ್ದೀರಾ? ಬರೀ ಕೆಟ್ಟ ಕಾರಣಕ್ಕೆ ಸುದ್ದಿಲಿದ್ದೀರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೂಟಿ ಕಾರಣಕ್ಕೆ ನೀವು ಸುದ್ದಿಲಿದ್ರಿ. ಇಲ್ಲಿ ಅಬ್ಕಾರಿ ಹಗರಣ, ಬಾಗಲಕೋಟೆ ಉಸ್ತುವಾರಿ ಸಚಿವರ RB ತಿಮ್ಮಾಪ್ಪ ಅವ್ರ ಕುಟುಂಬದ ಅಬ್ಕಾರಿ ಹಗರಣ 6,000 ಕೋಟಿ ರೂಪಾಯಿ, ಆ ಕಾರಣಕ್ಕೆ ನೀವು ಸುದ್ದಿಯಲ್ಲಿದ್ರಿ. ಮೂಡ ಹಗರಣದ ಕಾರಣಕ್ಕೆ ಸುದ್ದಿಯಲ್ಲಿದ್ರಿ. ಈ ರೀತಿ ಕೆಟ್ಟ ದರೋಡೆ ಕಾರಣಕ್ಕೆ ಸುದ್ದಿಯಲ್ಲಿದ್ರಿ. ಡ್ರಗ್ಸ್ ಕಾರಣಕ್ಕೆ ಸುದ್ದಿಯಲ್ಲಿದ್ರಿ. ಒಟ್ನಲ್ಲಿ ಬಾಗಲಕೋಟೆ ಉಪಚುನಾವಣೆಗೆ 2 ಪಕ್ಷದಿಂದ ಭರ್ಜರಿ ಪ್ರಚಾರ ಶುರುವಾಗಿದ್ದು, ಜಯದ ಮಾಲೆ ಯಾರ ಕೊರಳಿಗೆ ಬೀಳುತ್ತದೆಯೋ ಫಲಿತಾಂಶವೇ ಉತ್ತರಿಸಬೇಕು. ಬಾಗಲಕೋಟೆಯಿಂದ ಸೋಮಶೇಖರ್, ಕನ್ನಡ ನ್ಯೂಸ್.